ಸೆಕೆಂಡ್ PUC ಬಯಾಲಜಿ ಸಬ್ಜೆಕ್ಟು ಕಂಪ್ಲೀಟ್ ಡಯಾಗ್ರಾಮ್ಸ್ ಲಿಸ್ಟ್. ಎಲ್ಲ ಡಯಾಗ್ರಾಮ್ಸ್ಗಳು ಕೂಡ ನಿಮ್ಮ NCERT ಟೆಕ್ಸ್ಟ್ ಬುಕ್ ಇಂದ ತೆಗೆದಿರೋದಾಗಿದೆ. ಯಾವ್ಯಾವ ಚಾಪ್ಟರ್ ಇಂದ ಯಾವ್ಯಾವ ಡಯಾಗ್ರಾಮ್ಸ್ಗಳನ್ನ ಓದಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಚಾಪ್ಟರ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಯಂಗ್ ಆಂಥರ್ ಹಾಗೆ ಲೇಯರ್ಸ್ ಆಫ್ ಮೈಕ್ರೋಸ್ಪೊರಾಂಜಿಯಂ ವಾಲ್ ನ ನೋಡ್ಕೊಳ್ಳಿ. ನೆಕ್ಸ್ಟ್ ಅನಾಟ್ರೋಪಸ್ ಓವ್ಯೂಲ್ ಹಾಗೆ ಮೆಚೂರ್ ಎಂಬ್ರಿಯೋಸ್ಯಾಕ್, ಪೋಲನ್ ಗ್ರೇನ್ ಡಯಾಗ್ರಾಮ್, ಎಲ್ಲ ಡಯಾಗ್ರಾಮ್ಸ್ಗಳನ್ನು ಲೇಬ್ಲಿಂಗ್ ಜೊತೆ ಪ್ರಾಕ್ಟೀಸ್ ಮಾಡಿ. ಹಾಗೆ ಡೈಕಾಟ್ ಎಂಬ್ರಿಯೋ ಮತ್ತೆ ಮೋನೋಕಾಟ್ ಎಂಬ್ರಿಯೋ. ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ ಇಂದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮತ್ತೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಸ್ಪರ್ಮ್ ಡಯಾಗ್ರಾಮ್, ಮೆಮರಿ ಗ್ಲ್ಯಾಂಡ್, ಓವರಿ, ಸೆಮಿನಿಫೆರಸ್ ಟಿಬ್ಯೂಲ್, ಸ್ಪರ್ಮೆಟೋಜೆನೆಸಿಸ್ ಮತ್ತೆ oogenesis. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ ಇಂದ ಮೋನೋ ಹೈಬ್ರಿಡ್ ಕ್ರಾಸ್ ಹಾಗೆ ಡೈ ಹೈಬ್ರಿಡ್ ಕ್ರಾಸ್ ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ ಪೆಡಿಗ್ರಿ ಅನಾಲಿಸಿಸ್ದು ಸಿಂಬಲ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಇಂದ ಲ್ಯಾಕ್ ಒಪೆರಾನ್, ಇದರಲ್ಲಿ 2 ಡಯಾಗ್ರಾಮ್ಸ್ ಬರುತ್ತೆ. ಇನ್ ಆಬ್ಸೆನ್ಸ್ ಆಫ್ ಇಂಡ್ಯೂಸರ್ ಹಾಗೆ ಇನ್ ಪ್ರೆಸೆನ್ಸ್ ಆಫ್ ಇಂಡ್ಯೂಸರ್ ಎರಡನ್ನೂ ಕೂಡ ಪ್ರಾಕ್ಟೀಸ್ ಮಾಡಿ. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್ ಇಂದ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ. ಇಲ್ಲಿ ನೀವು ಹ್ಯಾಂಡ್ ಆಗಿರ್ಬೋದು, ಮಸ್ಕಿಟೋ, ಅದ್ರದ್ದೆಲ್ಲ ಡಯಾಗ್ರಾಮ್ ಬರೆಯೋ ಅಂತ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನ ಫ್ಲೋ ಚಾರ್ಟ್ ತರ ಬರೆದ್ರೆ ಸಾಕು. ನೆಕ್ಸ್ಟ್ ಆಂಟಿಬಾಡಿ ಮಾಲಿಕ್ಯೂಲ್ ಡಯಾಗ್ರಾಮ್. ಎವಲ್ಯೂಷನ್ ಚಾಪ್ಟರ್ ಇಂದ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಡಯಾಗ್ರಾಮ್. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಇಂದ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಹಾಗೆ ರೆಪ್ಲಿಕೇಶನ್ ಫೋರ್ಕ್. ಆರ್ಗಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ ಚಾಪ್ಟರ್ ಇಂದ ಪಾಪ್ಯುಲೇಷನ್ ಗ್ರೋತ್ ಕರ್ವ್. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆ್ಯಂಡ್ ಪ್ರೋಸೆಸ್ ಚಾಪ್ಟರ್ ಇಂದ ಬಯೋ ರಿಯಾಕ್ಟರ್ ಹಾಗೆ ಸ್ಟಿರ್ಡ್ ಟ್ಯಾಂಕ್. ನೆಕ್ಸ್ಟು ಅಗಾರೋಸ್ ಜೆಲ್ ಎಲೆಕ್ಟ್ರೋಫೋರೋಸಿಸ್. ಈ ಕೋಲೈ ಕ್ಲೋನಿಂಗ್ ವೆಕ್ಟರ್ ಅಥವಾ PBR 332 ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೀಕಾಂಬಿನೆಂಟ್ DNA ಟೆಕ್ನಾಲಜಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ ಇಂದ ಬಯೋಗ್ಯಾಸ್ ಪ್ಲಾಂಟ್ ಡಯಾಗ್ರಾಮ್. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್ ಇಂದ ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್. ಇದನ್ನು ಕೂಡ ನೀವು ಜಸ್ಟ್ ಫ್ಲೋ ಚಾರ್ಟ್ ತರ ಬರೆದ್ರೆ ಸಾಕು. ಎಕೋಸಿಸ್ಟಮ್ ಚಾಪ್ಟರ್ ಇಂದ ಪಿರಮಿಡ್ ಆಫ್ ನಂಬರ್ಸ್, ಪಿರಮಿಡ್ ಆಫ್ ಬಯೋಮಾಸ್, ಇನ್ವರ್ಟೆಡ್ ಪಿರಮಿಡ್ ಆಫ್ ಬಯೋಮಾಸ್ ಹಾಗೆ ಪಿರಮಿಡ್ ಆಫ್ ಎನರ್ಜಿ. ನೆಕ್ಸ್ಟ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟರ್ ಇಂದ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಗ್ರಾಫ್. ಸೊ ಇದಿಷ್ಟು ಡಯಾಗ್ರಾಮ್ಸ್ಗಳನ್ನು ನೋಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ಈ PDF ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು.